ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ 2 ವಾಚನಗಳಲ್ಲಿ ದೇವರ ಪ್ರೀತಿಯ ಹೃದಯವನ್ನು ನಾವು ಕಾಣ್ತೇವೆ. ಮೊದಲ ವಾಚನದಲ್ಲಿ ಹೋಶೇಯನ 11ನೇ ಗ್ರಂಥದಿಂದ, ಪ್ರೀತಿಸಿದೆನು ಇಸ್ರಾಯೇಲನ್ನು ಅದರ ಬಾಲ್ಯ ಅವಸ್ಥೆಯಿಂದ ಕರೆದೆನು, ನನ್ನ ಆ ಪುತ್ರನನ್ನು ಎಫ್ರಾಯಿಮಿಗೆ ಅಂಬೆಗಾಲಿಡಲು ಕಲಿಸಿದವನು ನಾನೇ, ಅದನ್ನು ಕೈಗಳಲ್ಲಿ ಎತ್ತಿಕೊಂಡು ಆಡಿಸಿದವನು ನಾನೇ, ಆ ಜನರನ್ನು ಸ್ವಸ್ಥ ಮಾಡಿದವನು ನಾನೇ. ದೇವರು ಎಷ್ಟಾಗಿ ಪ್ರೀತಿಸಿದ್ರು ಆ ಜನರು ದೇವರನ್ನು ಅರಿತುಕೊಳ್ಳದೆ ಹೋದರು, ದೇವರನ್ನು ತಿರಸ್ಕಾರ ಮಾಡಿದ್ರು. ಆಗಲೂ ದೇವರು ಅವರ ಕೈಯನ್ನು ಬಿಟ್ಟಿಲ್ಲ. ಹೇಗೆ ತ್ಯಜಿಸಲಿ ಎಫ್ರಾಯಿಮೇ ನಿನ್ನನ್ನು, ಹೇಗೆ ಕೈ ಬಿಡಲಿ ಇಸ್ರಾಯೇಲೇ ನಿನ್ನನ್ನು, ಹೇಗೆ ದುರ್ಗತಿಗೆ ಈಡು ಮಾಡಲಿ ನಿನ್ನನ್ನು, ನಾಶ ಮಾಡಲಿ ನಿನ್ನನ್ನು ಎಂದು ದೇವರಲ್ಲಿ ಪ್ರಶ್ನಿಸುತ್ತಾರೆ. ದೇವರು ತಮ್ಮ ಕರುಣೆ ಅಪಾರ ಪ್ರೀತಿಯನ್ನು ತೋರ್ಪಡಿಸೋದನ್ನು ನಾವು ಕಾಣ್ತೇವೆ. ಇವತ್ತು ನಮ್ಮನ್ನೇ ಪರಿಶೀಲಿಸಿ ನೋಡಬೇಕು. ದೇವರ ಪ್ರೀತಿ ಎಲ್ಲರ ಮೇಲಿದೆ, ಆದರೆ ಈ ದೇವರ ಪ್ರೀತಿ ಯೇಸು ಕ್ರಿಸ್ತರ ಮುಖಾಂತರ ಅವರು ಸುರಿಸಿದ ಈ ಪ್ರೀತಿಯನ್ನು ನಾವು ಅರಿತಿದ್ದೇವ ಅಥವಾ ಇದನ್ನು ತಿರಸ್ಕರಿಸಿದ್ದೇವ? ಲೌಕಿಕವಾದವುಗಳಲ್ಲೇ ಮುಳುಗಿ ಹೋದ ನಮಗೆ ಪ್ರಿಯರೇ, ಶುಭ ಸಂದೇಶ ಹೇಳುವಾಗ ಯಾರೋ ಬ್ರೈನ್ ವಾಶ್ ಮಾಡ್ತಾರೆ ಅಂತ ಅನಿಸುತ್ತೆ. ಆದರೆ ಪೃಥ್ವಿಯ ಮಿಥ್ಯ ದೈವ ಶುಭ ಸಂದೇಶದ ಈ ಸತ್ಯವನ್ನು ನಾವು ಗ್ರಹಿಸದೆ ನಮ್ಮನ್ನು ಮಂಕುಗೊಳಿಸಿದ್ದಾನೆ ಎಂಬ ಸತ್ಯವನ್ನು ನಾವು ತಿಳಿದಿರಬೇಕು. ಆದ್ದರಿಂದ ಪ್ರಿಯರೇ, ಶುಭ ಸಂದೇಶವನ್ನು ನಾವು ದಿನ ಆಲಿಸಬೇಕು. ಶುಭ ಸಂದೇಶದಲ್ಲಿ ದೇವರ ಪ್ರೀತಿ ಇದೆ, ಶುಭ ಸಂದೇಶದಲ್ಲಿ ನಮ್ಮ ಶುಭ ಇದೆ, ಶುಭ ವಾರ್ತೆ ಇದೆ, ನಮಗೆ ರಕ್ಷಣೆ ಇದೆ. ಇಂದಿನ ಮೊದಲ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ, ಯೇಸು ಶಿಷ್ಯರಿಗೆ ಆಯೋಗ ಕೊಡ್ತಾರೆ. ಪಾಪದ ಮೂಲಕ ರೋಗಗ್ರಸ್ತವಾದ, ಪಿಶಾಚಿ ಪೀಡಿತವಾದ ಇಡೀ ಲೋಕಕ್ಕೆ ಯೇಸು ಕುರಿತಾದ ಜೀವೋದ್ಧಾರ ತರುವ ಶುಭ ಸಂದೇಶ ಸಾರಲು ಅಂದು ಶಿಷ್ಯರಿಗೆ ಕಳಿಸಿದ್ರು. ಇಂದು ನಮ್ಮೆಲ್ಲರಿಗೂ ಯೇಸು ಕಳಿಸಿಕೊಡ್ತಾ ಇದ್ದಾರೆ ಮತ್ತು ನಾವೆಲ್ಲರೂ ಕರ್ತವ್ಯ ಬದ್ಧರಾಗಿದ್ದೇವೆ. ಇದೊಂದು ನಮಗಿರುವ ಶ್ರೇಷ್ಠ ಸೌಭಾಗ್ಯವಾಗಿದೆ. ಯಾಕೆಂತ ಹೇಳಿದರೆ, ಶುಭ ಸಂದೇಶದಲ್ಲಿ ಟ್ರಾನ್ಸ್ಫಾರ್ಮೇಟಿವ್ ಪವರ್ ಇದೆ, ಡೈನಮೈಟ್ ಪವರ್ ಇದೆ. ಯಾರಿಗೂ ಯಾವ ಮನುಷ್ಯನನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಮನುಷ್ಯನ ದುಸ್ಥಿತಿಯನ್ನು ಬದಲಾಯಿಸುವ ಶಕ್ತಿ ಆ ಶುಭ ಸಂದೇಶಕ್ಕಿದೆ. ಪಾಪದ ಮೂಲಕ ನಾವೆಲ್ಲರೂ ದಂಡನ ತೀರ್ಪಿಗೆ ಒಳಗಾಗಿದ್ದೇವೆ, ನಿತ್ಯ ನರಕಕ್ಕೆ ಗುರಿಯಾಗಿದ್ದೇವೆ. ಆದರೆ ನಿತ್ಯ ಜೀವಕ್ಕೆ, ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡುವ ಶಕ್ತಿ ಶುಭ ಸಂದೇಶಕ್ಕಿದೆ. ಇದೊಂದು ಉಚಿತವಾಗಿ ದೇವರು ಕೃಪೆಯಾಗಿ ನಮಗೆ ಕೊಟ್ಟಿದ್ದಾರೆ. ಈ ಉಚಿತವಾಗಿ ರಕ್ಷಣೆಯನ್ನು, ಕೃಪೆಯನ್ನು, ಕರುಣೆಯನ್ನು, ಕ್ಷಮೆಯನ್ನು ಅನುಭವಿಸಿದ ನಾವು ಉಚಿತವಾಗಿ ಕೊಡಲು ದೇವರು ನಮ್ಮನ್ನು ಕರೆದಿದ್ದಾರೆ. ಅಂದು ಶಿಷ್ಯರಿಗೆ ಹೇಳಿದರು, ಉಚಿತವಾಗಿ ಪಡೆದಿದ್ದೀರಿ, ಉಚಿತವಾಗಿ ಕೊಡಿರಿ. ಹೌದು ಪ್ರಿಯರೇ, ಇಂದು ಯೇಸು ಹೆಸರು ಮತ್ತು ಯೇಸು ವಾಕ್ಯ ಮತ್ತು ಸುವಾರ್ತೆ ನಾವು ನೋಡ್ತೇವೆ ಮಾರಾಟವಾಗ್ತಾ ಇದೆ. ಇದನ್ನು ದುರುಪಯೋಗ ಮಾಡ್ತಾ ಇದ್ದಾರೆ, ದುರ್ಬಳಕೆ ಮಾಡ್ತಾ ಇದ್ದಾರೆ. ನಾವು ಎಚ್ಚೆತ್ತುಕೊಳ್ಬೇಕು. ಸ್ವಾರ್ಥ ಸಾಧನೆಗಾಗಿ, ಹಣ ಗಳಿಕೆಗಾಗಿ ನಾವು ಸ್ವಾರ್ಥೆಯನ್ನು ಬಳಸೋದಲ್ಲ. ನಾವು ಮಾನಸಾಂತರ ಪಟ್ಟು ದೇವರ ಈ ಕರೆಗೆ ಯೋಗ್ಯವಾದ ಬಾಳ್ವೆ ನಡೆಸೋಣ. ಯೇಸು ಕ್ರಿಸ್ತರ ಕುರಿತಾದ ಜೀವೋದ್ಧಾರ ತರುವ ಶುಭ ಸಂದೇಶ ಎಲ್ಲೆಡೆಯೂ ಸಾರೋಣ. ಎಲ್ಲರಿಗೂ ದೇವರ ಪ್ರೀತಿಯ ಹೃದಯ ಅರಿವಾಗಲಿ ಮತ್ತು ಅವರು ಆ ಪ್ರೀತಿಗೆ ಆಕರ್ಷಿತಗೊಂಡು ಪ್ರೀತಿಯಲ್ಲಿ ನೆಲೆಗೊಳ್ಳಲಿ. ಆಮೇನ್. ಪ್ರೈಸ್ ದ ಲಾರ್ಡ್.